ಗುರು ಬ್ರಹ್ಮ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ. ಕೂಡ ಮತ್ತು ಈ ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಲ್ಲಿಯೂ ಹಾಗೂ ಹಿರಿಯರಲ್ಲಿಯೂ ತಾಯಂದರಲ್ಲಿಯೂ ನಮ್ಮ ಅಕ್ಕರೊಟ್ಟಿಗರು ಬಂದಿದ್ದಾರೆ, ನಮ್ಮ ಅಕ್ಕಿಯರು ಕಲಾಶೆಟ್ಟಿ ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ಗುರುರಾಜ್ ಕಣ್ಣೂರ್ ಸರ್ ಅವರು ತುಂಬಾ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದಾಗ ಮೊದಲಿಗೆ ನಾನು ಬೇರೆ ಕೆಲಸದ ಒತ್ತಡದಲ್ಲಿರೋದ್ರಿಂದ ಓಂ ಶಿಷ್ಯಕಾರ್ಯ ಕಲ್ಪದ್ರುಮ ಶ್ರೀ ಗುರು ಸಾರ್ವಭೌಮ ಶ್ರೀಮತ್ ರಾಜಾಧಿರಾಜ ಯೋಗಿ ಮಹಾರಾಜ ಅದ್ವೈತ ಅಭೇದ ನಿರಂಜನ ನಿರ್ವಿಕಲ್ಪ ನಿತ್ಯ ಶುದ್ಧ ಪರಿಪೂರ್ಣ ಶ್ರೀ ಸಚ್ಚಿದಾನಂದ ಸಕಲ ಭಗವತ್ತಾರ ಶ್ರೀ ಗುರು ನಂದ್ಯಾರು ಸ್ವಾಮಿ ಶ್ರೀ ಗುರು ಸಿದ್ಧಾರ್ಥ ಸ್ವಾಮಿ ಶ್ರೀ ಗುರು ಗುರುನಾಥ ಸ್ವಾಮಿ ಶ್ರೀ ಗುರು ಹಾಗೂ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಗುರು ಅರುಣರಿಗೆ ಒಂದು ಬೆಳ್ಳಿಯ ಒಂದು ಕಿರೀಟಧಾರಣೆ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದು. ಹಾಗೂ ಅರುಣವರು ಇವರ ಕುಟುಂಬಕ್ಕೆ ಆಯುರಾರೋಗ್ಯ ಆಯುಷ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅರುಣ ಸೇವಾ ಸಂಸ್ಥೆಯ ವತಿಯಿಂದ ಶ್ರೀ ಗುರು ಅರುಣರಲ್ಲಿ ನಾವೆಲ್ಲರೂ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ಇವತ್ತಿನ ಈ ಆದರಣೆಯ ಸನ್ಮಾನವನ್ನು ಸ್ವೀಕರಿಸಬೇಕಂದರೆ ತಮ್ಮಿಬ್ಬರಿಗೂ ಕೂಡ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಎರಡು ಜೋರ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅವರನ್ನು ಪ್ರಶಂಸಿಸಬೇಕು. ಆರುಣ ಸೇವಾ ಸಂಸ್ಥೆಯ ಅಡಿಯಲ್ಲಿ 6 ಗಂಟೆಗಳ ಬ್ರಹ್ಮಸ್ವರೂಪಿ ಶ್ರೀ ಗುರು ಅರುಣರ 44ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಸಂಸ್ಥೆಯ 15ನೇ ವಾರ್ಷಿಕೋತ್ಸವ, 11 ಜನ ಸಾಧಕರಿಗೆ ಆರುಣಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ 5 ಜನ ಸಾಧಕರಿಗೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂಥ ನಾಮಕರಣ ಮಾಡಿದರೆ ಅವರ ಜೀವನ, ಅವರು ನಡೆದು ಬಂದ ದಾರಿ ಅದು ಬಹಳ ವಿಶಿಷ್ಟವಾಗಿರುವಂಥದ್ದು. ಅದು ನಮ್ಮ ಜೀವನಕ್ಕೂ ಅವರ ಜೀವನಕ್ಕೂ ಅಜವಿಜ ಅಂತಾರೆ. ಯಾರು ಶರಣರಾಗ್ತಾರೆ, ಯಾರು ಮಹಾತ್ಮರಾಗ್ತಾರೆ, ಯಾರು ಸಂತರು ಅನುಭಾವಿಗಳು ಏನಾಗಿ ಹೋಗ್ತಾರೆ, ಅವರ ಜೀವನದಲ್ಲಿ ವಿಚಿತ್ರವಾಗಿರುವಂತಹ ಘಟನೆಗಳು ಬರ್ತಾವೆ. ನಮ್ಮ ಜೀವನದಲ್ಲಿ ಬಹಳ ಕಡಿಮೆ ಅದು. ಅವರ ಜೀವನದಲ್ಲಿ ಮುತ್ತಾಂ ಪರೀಕ್ಷೆ ಬಂಗಾರ ಮುತ್ತಾಂ ತಿಕ್ಕಿ ನೋಡ್ತಾರೆ ಅಕ್ಕಸಾರಿಗೆ. ಯಾಕಂದ್ರೆ ಇದು ಕರೆ ಅದೋ ಕೊಟ್ಟೆ ಅದು, ಇದು ಚಲೋ ಅದೋ ಸುಮಾರು ಅದೋ ನೋಡ್ಬೇಕಾಗ್ತದೆ. ಹಂಗ ಭಗವಂತ ಯಾರು ಸಂತರಾಗ್ತಿರ್ತಾರೆ, ಯಾರು ಮಹಾತ್ಮರಾಗ್ತಿರ್ತಾರೆ, ಅವರ ಜೀವನದಲ್ಲಿ ಕಷ್ಟಗಳನ್ನ ಬಹಳ ಕಷ್ಟಗಳನ್ನು ಕೊಟ್ಟು ನೋಡ್ತಾನೆ. ಅಂತಹ ಕಷ್ಟಗಳು ತಿಪ್ಪಣ್ಣರ ಜೀವನದಲ್ಲಿ ಬಂದರೂ ಕೂಡ ಸಿದ್ಧಾರೂಢರ ಹುಬ್ಬಳ್ಳಿಯ ಸಿದ್ಧಾರೂಢರ ಪರಮ ಭಕ್ತರಾಗಿ ಹುಬ್ಬಳ್ಳಿಯ ಸಿದ್ಧಾರೂಢರ ಚರಿತಾಮೃತವನ್ನ, ಸಿದ್ಧಾರೂಢ ಕಥಾಮೃತವನ್ನ ಅನುದಿನದಲ್ಲಿ ಪಠಣವನ್ನ ಮಾಡ್ತಾ, ಪಾರಾಯಣವನ್ನ ಮಾಡ್ತಾ, 7 ದಿನದ ಸಪ್ತಾಹಗಳನ್ನ ಮಾಡ್ತಾ ನೋಡ್ಬೇಕು ಆರೂಢರು. ನಮ್ಮ ಜನರಿಗೆ ಬೇಕಾಗಿರುವಂತಹ ಒಂದು ಸಾರ್ಥಕ ಬದುಕಿಗೆ ಬೇಕಾಗಿರುವಂತಹ ಜೀವನ ಮೌಲ್ಯಗಳನ್ನ ತಿಳಿಸಿಕೊಳ್ಳಿಕ್ಕೆ ಬಂದಂತವರು ಇಂಥ ಶರಣರು. ಅವರಲ್ಲಿ ಸೂಫಿಗಳು ಬರ್ತಾರೆ, ವಿರಕ್ತರು ಬರ್ತಾರೆ, ನಾಥರು ಬರ್ತಾರೆ, ಸಿದ್ಧರು ಬರ್ತಾರೆ, ಶರಣರು ಬರ್ತಾರೆ, 101 ವಿರಕ್ತರು ಬರ್ತಾರೆ, ಅವಧೂತರು ಬರ್ತಾರೆ, ಆರುದರು ಬರ್ತಾರೆ. ಹಾಗಾಗಿ ಅಂತ ಒಂದು ಪರಂಪರೆಗಳ ಒಂದು ಜಾಡಿನಲ್ಲಿ ನಾವೆಲ್ಲ ಬರ್ತಾ ಹೋದಾಗ ಆ ಅನುಭಾವಿಕ ನೆಲೆಯಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ಈ ಒಂದು ಆರೂಢ ಪರಂಪರೆಯಲ್ಲಿ ಈಗಾಗಲೇ ಹೇಳಿದ್ರು, ಸಿದ್ಧಾರೂಢರ ನಂತರದ ಒಬ್ಬ ಬಹುದೊಡ್ಡ ಗುರುವಾಗಿ ಕಾಣಿಸಿಕೊಳ್ಳತಕ್ಕಂತಹ ಬಹುದೊಡ್ಡ ಗುರುಗಳು ನಮ್ಮ ನಂದಿಹಾಳದ ಈ ಪರಮ ಪೂಜ್ಯರು ಅಂತಕ್ಕಂಥದ್ದು. ಸಚ್ಚಿಂತನೆ ಸತ್ಸಂಗಗಳ ಮೂಲಕ ಪಾರಮಾರ್ಥಿಕ ಪ್ರಪಂಚದ ಕಡೆ ಆಸಕ್ತಿಯನ್ನ ಬೆಳೆದುಕೊಂಡು ಸಂಪೂರ್ಣವಾಗಿ ಲೌಕಿಕ ಸಂಬಂಧವನ್ನು ಕಳೆದುಕೊಂಡು ಅಷ್ಟಾಂಗ ಸಿದ್ಧಿಯೋಗಗಳನ್ನು ಸಾಧಿಸಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದು ಬೇಡಿ ಬಂದ ಭಕ್ತರ ಪಾಲಿಗೆ ಹೃದಯ ಸಿಂಹಾಸನದಲ್ಲಿ ಕಲ್ಪವೃಕ್ಷವಾಗಿ ಇಂದಿಗೂ ಕೂಡ ಅವರು ಆರೂಢ ನಂದಿಯಾಗತಕ್ಕಂಥ ಗ್ರಾಮದಲ್ಲಿ ಅಜರಾಮರಾಗಿ ಉಳಿದಿದ್ದಾರೆ. ಶ್ರೀ ಗುರು ಆರೂಢರು ಮಹಾದೇವ ಚೈತನ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ಲೌಕಿಕ ಸಂಬಂಧವನ್ನು ಕಳೆದುಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಬಹಳಷ್ಟು ಭಕ್ತರ ಹೃದಯದಲ್ಲಿ
ಇಂದಿಗೂ ಕೂಡ ನಮ್ಮೆಲ್ಲರ ಪಾಲಿಗೆ ಬಹಳ ಅಲ್ಪವೃಕ್ಷವಂತೆ ಕಾಣುತ್ತದೆ.